ನನ್ನನ್ನು ಯಾರಾದ್ರೂ ಕೋಟ್ಯಾಧೀಶರಿಗೆ ಮಾರ್ಬಿಡಿ. ಕೈ ಕಟ್ಟಾಗ್ಲಪ್ಪ ಬರ್ಡೇ ಮಾಡೋದಿನ ಪ್ರೀತಿ ಮಾಡಕ್ಕಂತ ಕೇಳಿದ್ ನಾವು ಊಟ ಕೊಡ್ಸಿದ್ರೆ ಸಾಕಾಗಲ್ಲ. ಅವನನ್ನು ಬಂದು ಹಿಂಗೆ ದೇಪ್ಕೊಂಡು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ನಾಳೆ ಬರ್ತಿಲ್ಲ ನಾವು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಒಂದು 6 ಮಂತ್ ಆಯಿತು ನಾನು ವ್ಲಾಗ್ನ ಮಾಡಿ. ಕಾಲೇಜು, ಇಂಟರ್ನ್ಶಿಪ್ಪು, ಎಕ್ಸಾಮ್ಸು, ಅಸೈನ್ಮೆಂಟು ಎಲ್ಲ ಟೆನ್ಷನ್ನ ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ವ್ಲಾಗ್ನ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದಕ್ಕೆ. ತುಂಬ ದಿವಸದಿಂದ ಅಂದ್ಕೊತಿದ್ದೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ, ಆಗ್ತಾನೆ ಇರಲಿಲ್ಲ. ಆದರೆ ಇವತ್ತಿಂದ ನಾನು ವ್ಲಾಗ್ ಮಾಡಲೇಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಸಿಂಪಲ್ ಗೈಸ್, ಏನಿಲ್ಲ. ನಾನು ನಾಳೆ ನನ್ನ ಫ್ರೆಂಡ್ ಬರ್ಡೇ ಇದೆ, ಸೊ ಅವಳು ಬರ್ಡೇಗೋಸ್ಕರ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ನನ್ನ ಫ್ರೆಂಡ್ಸ್ ಎಲ್ಲ. ನನ್ನ ಫ್ರೆಂಡ್ಸು ಆಲ್ಮೋಸ್ಟ್ ಸಿಕ್ಕಿ ಒಂದು 15 ಡೇಸೇ ಆಯಿತು. ಸಿಕ್ಕಿಲ್ಲ, ನಾವು ಲಾಸ್ಟ್ ಎಕ್ಸಾಮಲ್ಲಿ ಸಿಕ್ಕಿದ್ದು. ಎಕ್ಸಾಮ್ ಮುಗಿದ್ಮೇಲೆ ನಾವು ಎಲ್ಲೂ ಹೋಗೂ ಇಲ್ಲ. ಇವತ್ತೇ ಫಸ್ಟು ಎಲ್ಲ ಒಟ್ಟಿಗೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಅವಳಿಗೆ ಗೊತ್ತಿಲ್ಲ ಇದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತೇಳಿ. ಅವಳು ಬರ್ಡೇಯಿಂದಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ನಾನು ಟೈಮ್ ಬಂದು ಆಲ್ಮೋಸ್ಟ್ ಒಂದು 11 o'clock ಆಗಿದೆ. ನನಗೆ ಇವಾಗ ಕಂಪ್ಯೂಟರ್ ಕ್ಲಾಸ್ ಇದೆ. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗ್ತೀನಿ. ಗೈಸ್, ಇವಾಗೆಲ್ಲ ಬಂದವರೆ. ಹೊಡ್ಬೆಂಡಿಗೆ ಹೋಗ್ತಿದ್ವಿ. ನೋಡ್ರಾ, ಹಾಯ್ ಕಾಗೆ ಬೇವರ್ಸಿ ಬೇರೆ ಥರದ್ದು ಯಾವುದಿದೆ? ಚೈನ್ ಬರುತ್ತೆ. ಚೈನಾ? ನೀವೇ ಸೇರ್ಕೊಂಡು ಹುಷಾರಾಗಿ ಹೋಗಿ ಗಾಯ್ಸ್. ಕಾವಿನ ಕರ್ಕೋಗಿದ್ ಕಡೆ ಎಲ್ಲೂ ಸಿಗಲ್ಲ ನಮಗೆ ಏನು. ಬರೀ ಸುಳ್ಳು ಗಾಯ್ಸ್. ಬರೀ ಅವಳು ನೋಡಿ ಫುಲ್ ಬ್ಲಾಗಲ್ಲಿ ಬರೀ ಗೈಸ್ ಗೈಸ್ ಅನ್ನೋದು ಬಿಟ್ರೆ ಏನು ಮಾತಾಡಲ್ಲ ಅವಳು. ಅದಕ್ಕೆ ನಾವು ಬೇರೆ ಅಂಗಡಿಗೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಶು, ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀವಿ. ಯಾವೇ ಪಿಜ್ಜಾ ಪಟ್ಟಿ ಕೊಡಿಸ್ತಾಳೆ ಇವತ್ತು. ನಾನು ನೀನು ಒಂದು ಕಡೆಯಿಂದ ಒಂದು ಪ್ಲೇಟ್ ಇಟ್ಕೊಂಡು ಹೋಗೋಣ. ನೋಡಿ ನೋಡಿ ಹೆಂಗೆ ಕಿತ್ತಾಡ್ತಾವ್ರು ಇಬ್ರು ಅಂತ. ಕೈ ಕಟ್ಟಾಗ್ಲಪ್ಪ ಜೋರಾಗಿ ಕೇಳಿಸ್ತಿರೋದು ಒಬ್ಬರದೇ ಆಗಲಿ, ಭಕ್ತಿ ಕೇಳಿಸೋಣ. ಬೇಡ ಬೇಡ ಅಂಚು ಕೇಳಿಸ್ಕೋಬೇಡ, ಕಿವಿ ಮುಚ್ಕೊಂಡು ಮಾತಾಡೋದಿಲ್ಲ. ಅಲ್ಲೂ ಜಗಳಾಡ್ತಾರೆ. ದೇವ್ರಿಗೆ ಕೈ ಮುಗಿಯಕ್ಕೆ ಹೋಗಿಲ್ಲ, ಕಿತ್ತಾಡಕ್ಕೆ ಹೋಗೋರೆ ಅವರಿಬ್ರು. ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ನಾವೀಗ ಅಂತ. ಅವಳು ಹೇಳಿ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಅಂತ ಬೈತಾಳೆ. ಬನ್ನಿ ಹೋಗೋಣ, ಎಲ್ಲಿ ಸಿಗುತ್ತೆ ಅಂತ. ಈಗ ಹಂಗಂದ್ರೆ ನಾವು ಏನು ತಗೊಳಕ್ಕೆ ಹೋಗಿದ್ವಿ ಅಂತ ಹೇಳು. ಇದು ಏನದು? ಆ್ಯಂಕ್ಲ್ ಇಟ್ ಗೈಸ್, ಕಾಲಿಗೆ. ಹಾಂ, ಅದೇ ಅಡ್ಜಸ್ಟಬಲ್ ಇದೆ. ಅಡ್ಜಸ್ಟಬಲ್ ಬೇಡ ಅಕ್ಕ. ನಮಗೆ ಎಲ್ಲೂ ಸಿಗಲಿಲ್ಲ. ಒಂದ್ಸಲ ಅಂಗಡಿಗೆ ಹೋಗಿದ್ದಂತೆಲ್ಲ ನೋಡಿದ ತಕ್ಷಣ ತಗೋಬೇಕು ಅಂತ ದುಡ್ಡು ಸೇಮ್ ಎಲ್ಲ ಕೊಡ್ತಾರೆ. ಬೇರೆ ಬೆಳ್ಳಿ ಅಂಗಡಿ ಹಿಡಿದ್ರೆ ನನ್ನ ಕಾವ್ಯ ಪ್ರಮೋಷನ್ ಮಾಡ್ತಾಳೆ ನಾಳೆ. ಹೋಗಿದ್ರಲ್ಲ ಅದು ಪ್ರಮೋಷನ್ ಎಲ್ಲ ಮಾಡೋಷ್ಟು ಬೇಡಲ್ಲ ಕಣೆ. ಯಾಕೆ ಹಂಗೆ ಕೂತ್ಕೋಬೇಕಾ? ಪ್ರಮೋಷನ್ ಮಾಡಬಾರ್ದು. ಕರ್ಕೋಬೇಕು ತಾನೆ. ನಿನಗೊಂದು ಅರ್ಧ ದುಡ್ಡು ಕೊಡ್ಬೇಕಾ? ಅಯ್ಯಪ್ಪ, ನಮ್ಗೆ ಹಿಂಗೆ ದುಡ್ಡು ಕೊಡು ಅಂತ ಕೇಳಿದ್ ನಾವು ಊಟ ಕೊಡ್ಸಿದ್ರೆ ಸಾಕಾಗಲ್ಲ. ಕಾವ್ಯ ನೆಕ್ಸ್ಟ್ ನನ್ನದು, ನನ್ನ ನೆಕ್ಸ್ಟ್ ಮಂತ್ ಬರ್ಡೇ ಇರೋ ನಂದು. ಅಷ್ಟರಲ್ಲಿ ಯಾವ್ದಾದ್ರು ಒಂದು ಕಳಿಸ್ತಾಳೆ. ಯಾವ್ದು ಕಳಿಸ್ತೀಯ? ಇಲ್ಲ ಆ ಸೈಡು, ಇಲ್ಲ ಆ ಸೈಡು, ಆ ಸೈಡ್ ಇರೋದು. ನನ್ನನ್ನು ಯಾರಾದ್ರೂ ಕೋಟ್ಯಾಧೀಶರಿಗೆ ಮಾರ್ಬಿಡಿ. ನಾನು ಬಂದಿರೋ ದುಡ್ಡನ್ನು ನೀವು ಹಂಚ್ಕೊಂಡು ಏನು ಬೇಕಂತ ತಗೊಳ್ರಿ. ಈಗ ಇಲ್ಲೂ ಸಿಗಲಿಲ್ಲ. ಈಗ ಇನ್ನೊಂದು ಜ್ಯುವೆಲ್ಸ್ ಸ್ಟೋರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಗಾಯ್ಸ್. ಇಲ್ಲ, ವ್ಲಾಗ್ ಸೇಮ್ ಸಿಕ್ತು. ಕೊನೆಗೆ 4ನೇ ಅಂಗಡಿ ಸಿಕ್ಕೊಂಡು ಬಂದಮೇಲೆ 4ನೇ ಅಂಗಡಿಯಲ್ಲಿ ಗಾದೆ ಓದ್ತಾಳೆ ಕಾವ್ಯ. 4 ಅಂಗಡಿಯಲ್ಲಿ 3 ಅಂಗಡಿಗೆ ಹೋಗಿದ್ವಿ. ಅದ್ರಲ್ಲಿ ಯಾವುದು ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ಲ, ಈ ಥರದ್ದು ಸಿಗಲಿಲ್ಲ. ಅಂದರೆ ಈ ಅಂಗಡಿಯಲ್ಲಿ ಸಿಕ್ತು. ಓಕೆ. ಗಿಫ್ಟ್ ಇಸ್ಕೊಳ್ಳ? ನಾನೇ ತಗೊಂಡೋಗ್ತೀನಿ ಮನೆಗೆ. ತಗೊಂಡೋಗು.
ಅವಳು ನೋಡಿ ಫುಲ್ ಹೆಂಗೆ ನಿಂತವಳು. ಒಂದು ಚಿನ್ನ ಬೆಳ್ಳಿ ಅಂಗಡಿ ಇದ್ದಿದ್ದು ಚೆನ್ನಾಗಿರೋದಲ್ವ. ಚಿನ್ನ ಬೆಳ್ಳಿ ಅಂಗಡಿ ಇರೋರಿಗೆ ಮದುವೆ ಮಾಡ್ಕೊಡೋಣ ಬಿಡಿ. ಎಲ್ಲ ದುಡಿಯಕ್ಕೆ ಹೋದಾಗ ಚೆನ್ನಾಗಿರೋ ಗಿಫ್ಟ್ ಇರೋರ್ನಿ ಮದುವೆ ಆಗಲಿ ಅಂದೆ ಅಲ್ವಾ. ಏನಂತೀಯ? ನೆಕ್ಸ್ಟ್ ಇದು ಎಲ್ಲರೂ ಡೈಮಂಡ್ ಇಲ್ಲ ಗೋಲ್ಡ್ ಕೊಡ್ಸೋಣ. ಇವಾಗ ಎಲ್ರಿಗೂ ಸಿಲ್ವರ್ ಆಯ್ತಲ್ವಾ, ನೆಕ್ಸ್ಟ್ ಗೋಲ್ಡು. ಅಲ್ಲ ಡೈಮಂಡ್. ನೆಕ್ಸ್ಟ್ ಡೈಮಂಡ್ ಕೊಡೋಕೆ ಸ್ಟಾರ್ಟ್ ಮಾಡೋಣ. ಏನಾರು ಡೈಮಂಡ್ ಕೊಡಿಸ್ತಾಳೆ ಅಂತ ನಾವು ಕಾಯ್ಕೊಂಡು ಕೂತಿದ್ರೆ ಚಿಪ್ ಇಟ್ಕೋಬೇಕಷ್ಟೇ. ಇಟ್ಕೊಳ್ಳಿ. ನೋಡಿ ನೋಡಿ ಸಿಕ್ತಲ್ಲ ಖುಷಿ ಈಗ ಇವತ್ತು ಸಿಕ್ಕಿತ್ತು. ಹಿಂಗೆ ಇಟ್ಕೋಬೇಕಾದ್ರೆ ಅವನಾರು ಬಂದು ಹಿಂಗೆ ದೇಪ್ಕೊಂಡು ಅಲ್ಲ ಅದೊಂದು ಅದ್ರ ಜೊತೆ ಇವಳನ್ನ ಕರ್ಕೊಂಡು ಹೋಗ್ಬೇಕು. ಅದ್ರ ಜೊತೆ ಇವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಅದೇ ಇನ್ನೇನು ಸ್ಪಾರ್ಕ್ ಎಲ್ಲ ಹಚ್ತಾರಲ್ಲ ಅದ್ರ ಬದಲು ಒಳಗಡೆ ಬಾಂಬ್ ಇಟ್ಬಿಟ್ಟು ಬಾಂಬ್ ಅಟಮ್ ಬಾಂಬ್ ಇಟ್ಬಿಟ್ಟು ಅದು ಸ್ಪಾರ್ಕ್ ಇದೆ ಕಚ್ಚು ಅಂತ ಕಚ್ಚಿಸ್ ಅವತ್ತಲ್ಲಿ ಬರ್ಡೇ ಮಾಡೋದಿನ ಪಾರ್ಟಿ ಮಾಡೋಕ್ಕಂತನಾ. ಆಮೇಲೆ ಬಡ್ ಅನ್ಸಲ್ಲ ಅವಳು ಹಚ್ಚಿದ ತಕ್ಷಣ ಕೇಕು ಬುಕ್ಸ್ ನಿಂಗೆ ತಿನ್ನಕ್ಕಿರಲ್ಲ ಕಾವ್ಯ, ಹಿಂಗೆ ತಿನ್ನಕ್ಕೆ ಇರಲ್ಲ ಕೇಕು. ಏನು ಮಾಡ್ತೀಯಾ? ಆ ಥರ ಮಾಡ್ಸೋಣ ಇಲ್ಲ ಯಾವ ಥರ ಮಾಡ್ಸೋಣ? ನಾರ್ಮಲ್ ಆಗಿ ಮಾಡ್ಸ್ರಪ್ಪ. ನಾರ್ಮಲ್ ಯಾಕೆ ನಿಂಗೆ ತಿನ್ನಕ್ಬೇಕಲ್ಲ ಅದಕ್ಕೆ? ಅಲ್ಲೇ ರೋಸ್ ಇದೆ ಕಣ್ಣು ಕಾಣ್ದಿರೋಳೆ. ಕಣ್ಣೇ ಕಾಣ್ತಿರಲ್ಲ ಶಿವಳಿಗೆ ಇದಡಿ ರೋಸ್ ಅಂತ ಸರ್ಚ್ ಹೊಡಿದ್ರೆ ಜಾಸ್ತಿ ನೀನೇ ಕರ್ಕೋಬೇಡ. ಮಾತೇ ಹಾಡಲ್ಲ ಗೈಸ್, ಮಾತು ನಿಲ್ಸಲ್ಲ. ಏನು ಮಾತಾಡಕ್ಕೆ ಬರಲ್ಲ. ಇಲ್ಲಿ ಕುಡಿತಾಳ ನನಗೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಡ್ತೀನಿ. ಅವಳು ಇಲ್ಲಿ ಹೊಡೆದ್ರೆ ನಾನು ಬದುಕ್ತೀನಿ, ಇಲ್ಲಿ ಹೊಡೆದ್ರೆ ನಾನು ಇಲ್ಲಿಗೆ ಹೋಗೇ ಬಿಡ್ತೀನಿ. ಇಲ್ಲಿಗೆ ಹೊಡಿಬಾರ್ದು. ಅಯ್ಯೋ ಕಾಲ್ ನೋಡು, ಕಾಲ್ ತೋರ್ಸು, ಕಾಲ್ ತೋರ್ಸು, ಕಾಲ್ ನೋಡು. ಮತ್ತೆ ಮತ್ತೆ ನೋಡಿ ಯಾಕವ್ಯಾ ಅಂಕಲ್ ಹೇಳೋದು ಕೇಳ್ಬೇಕು. ಒಳ್ಳೆ ಮಾತು. ಇದೇ ತರ ಆದರೆ ರೆಡ್ ರೋಸ್ ಬೇಕಿತ್ತು. ಶುಕ್ರವಾರ ಬೆಳಗ್ಗೆ ಬೇಕು. ನಾಳೆ ನೀ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ನಾಳೆ ಬರ್ತಿಲ್ಲ ನಾವು. ಇವಳು ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ಬಂದ್ರು ಒಂದ್ 2 ಪೀಸ್ ತಿಂತೀವಿ. ನಿನಗೆ ನಮ್ದು ಇರೋದು ಪ್ಲೇಟಲ್ಲಿ ಇರೋದೆಲ್ಲ ನಮ್ದೇ, ನಿಮಗೆ ಬೇಕಲ್ಲ. ಯಾರು ಊಟ ಮಾಡ್ತಾರೆ ಅಂತ. ನೋಡಿ ನೋಡಿ ನಾವು ವೆಜ್ಜಾರ ತಿಂತಿದ್ವಿ. ಅದೇ ತ್ರಿಷಾ ಸಿಗಲ್ವಲ್ಲ. ಅಲ್ಲ ಹಂಗೇನಿಲ್ಲ, ತ್ರಿಷಾ ಹೇಳದ್ಲಂತೆ ಶುಕ್ರ ಹುಡ್ಗುಂದು ಹುಡ್ಗಿದು ಇಬ್ರದ್ದು ಬರುತ್ತೆ. ಬರುತ್ತಾ? ಇಷ್ಟ ದಿನ ಬರೀ ಹುಡುಗಿರ್ದು ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬ್ಲೂ ಪಿಂಕ್ ಇರುತ್ತೆ. ಬ್ಲೂ ಗರ್ಲ್ಸಿಂದ ಪಕ್ಕ ಪಿಂಕು. ಇನ್ನೇನು ಗಾಡಿ ಎತ್ಕೊಬಿಟ್ಟು ತಗೋಬ. ಅಲ್ಲ ಗಿಫ್ಟ್ ಅಂಗಡಿ ಏನೋ 4 ಅಂಗಡಿಗೆ ಹೋದ್ರು. ಚಾಕ್ಲೇಟ್ ತಗೊಳಕ್ಕೂ 4 ಅಂಗಡಿ 2 ಅಂಗಡಿ ಸುತ್ತಿಸ್ತಿದ್ದಾರೆ ಗೈಸೂರೆಲ್ಲ. ಬೇಡ ಚೆನ್ನಾಗಿರೋದ ಮತ್ತೆ ಮತ್ತೆ ಒಳ್ಳೆ ಚೈಲ್ಡ್ ಸವಾಸ ಆಯ್ತು. ಬಾ ನಡಿ, ಡ್ರಾಪ್ ಮಾಡ್ತೀನಿ. ಬಾ ಪೊಲೀಸ್ ಸ್ಟೇಷನ್ಗೆ. ಹತ್ತು ಬಾರಲೆ. ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ಆದ್ರೂ ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಡಿಟ್ಟು ಕಾವ್ಯನ್ ಥರ ಇರೋನು ಹ್ಯೂಮನ್ ಬೀಯಿಂಗ್ ಇದೆ ಇಲ್ಲಿ. ಇದು ಇದೆ ಕಿತ್ತಾಡ್ತಾರೆ. ಈಗ ನೋಡಿದ್ರೆ ಒಬ್ರಿಗೊಬ್ರು ಚಾಕ್ಲೇಟ್ ಕೊಡ್ಕೊಂಡು ರಾಜಿ ಮಾಡ್ಕೋತವ್ರೆ. ಕಾವ್ಯ ನಮಗೆ ಇಲ್ಲೆಲ್ಲ ಏನಾರ ಕೊಡಿಸ್ತಾಳೆ. ಗೈಸಲ್ಲಿ ಏನು ಗೊತ್ತಾ, ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ ಅಂತ ಇದ್ದೆ. ಬೇಡ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಅದು ಸ್ವಲ್ಪ ಕ್ಲಿಪ್ಸ್ ತಗೊಂಡ್ವಿ. ಅಲ್ಲಿ ಚಾಕ್ಲೇಟ್ ಬೇಕು ಅಂತ ಚಿಕ್ಕ ಹುಡುಗಿ ಥರ ಆಟ ಮಾಡ್ಕೊಂಡು ನಿಂತಿದ್ಲು. ಹೋಗ್ಲಿ ಕೊನೆಗೂ ತೆಗಿಸ್ಕೊಂಡೆ ಗೈಸ್. ತೆಗಿಸ್ಕೊಂಡ್ಲತ್ತೆ. ನಿನ್ನ ಚೌಕಿ ಅದರೊಳಗೈತಿ. ಈ ಚಿಕ್ಕ ಮಕ್ಳನ್ನ ಕರ್ಕೊ ಹೋಗಿ ನಮ್ಮದು ಒಂಥರ. ಇವಾಗ ಇಲ್ಲಿ ಇಯರಿಂಗ್ಸ್ ಮತ್ತು ಏರ್ ಬ್ಯಾಂಡ್ ತಗೊಳ್ಳೋಣ ಅಂತ ಬಂದಿದ್ದೀವಿ.
ಇಲ್ಲಿ ಹೆಂಗೆ ಹಾಕ್ತೀಯಾ? ಸುಮ್ಮನೆ ನೀನು ಕಣ್ಮುಚ್ಚು, ನಾನು ಹಾಕ್ತೀನಿ. ನೀನು ಕಣ್ಮುಚ್ಚು, ನಾನೇ ಹಾಕತ್ತೆ ಅಂತ. ನಾನು ಹಾಕ್ತೀನಿ, ನಾನು ಕ್ಲೀನಾಗಿ ಹಾಕ್ತೀನಿ ಕಾವ್ಯ. ತಗೋ ನನ್ನ ಮೇಲೆ ನಂಬಿಕೆ ಇಲ್ವಾ? ಕಣ್ಮುಚ್ಚು ನೀನು. ಮತ್ತೆ ನಾನು ಹಿಂಗೆ ಹಾಕ್ಬೇಕು, ನಾನು ಎಲ್ಲಿಗೆ ಹಾಕ್ಬೇಕಾದ್ರೂ ನೀನು ಕಣ್ಣು ತೆಗಿಬಾರ್ದು. ನನ್ನ ಮೈಕ್ ಹಿಡ್ಕೊ. ಕಣ್ಣು ತೆಗಿಬಾರ್ದು. ಸರಿ ತೆಗಿಯಂಗಿಲ್ಲ ನಾನು ಹಾಕ್ಬೇಕಾರೆ. ತಡಿ, ಕಣ್ಣು ತೆಗಿಬಾರ್ದು. ನಾನು ಹೇಳ್ತಾ ಇದ್ದೀನಿ, ಕಣ್ಣು ತೆಗಿಬಾರ್ದು. ತಿರ್ಗೋ. ಪ್ರಿಟಿ ಪ್ರಿಟಿ ಲೇಡಿ. ಅವಳು ನಿಂತು ತೋರಿಸ್ಲೇಬೇಡ, ಇವತ್ತು ಫುಲ್ ಬ್ಲಾಗ್ ಅವಳೇ ಇದ್ದಾಳೆ. ನಾನು ತೋರಿಸು. ನನ್ನ ಬ್ಲಾಗಲ್ಲಿ ನನ್ನೇ ತೋರಿಸಲ್ಲ ಬೆಳಿಗ್ಗೆ. ಚಾಕ್ಲೇಟ್ ತಗೋಣ ಅಂತ ಬಂದು ಅಲ್ಲಿ ಸ್ವಲ್ಪ ತಗೊಂಡಿದ್ವಿ, ಇಲ್ಲೂ ಸ್ವಲ್ಪ ತಗೋಣ ಅಂತ ಬಂದಿದ್ದೀವಿ. ಚಾಕ್ಲೇಟ್ ತಗೊಬಿಟ್ಟು ಹೋಗೋಣ ಬನ್ನಿ. ಗಮ್ ಅಂದಿದೆ ಚಾಕ್ಲೇಟ್ ಎಲ್ಲನೂ ತಗೋಬೇಕು ಅನ್ನಿಸ್ತಿದೆ ನೋಡಿ. ಎಲ್ಲ ಚಾಕ್ಲೇಟ್, ಎಲ್ಲ ವೆರೈಟಿ. ನಾನು ಚಾಕ್ಲೇಟ್ ತಿನ್ನಬೇಕು ಗೈಸ್. ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲಪ್ಪ ದೇವ. ಇವಳಿಗೆ ಕಂಟಿನ್ಯೂ ಮಾಡ್ತಾಳೆ, ಇವಳೆ ತಗೊಳ್ತವೆ. ಬಾಯ್ ಬಾಯ್ ಗೈಸ್, ನನ್ನ ಬ್ಲಾಗಿನ್ನೇ ಇವಳು ಕಂಟಿನ್ಯೂ ಮಾಡ್ತಾಳೆ. ಗೈಸ್ ಫೈನಲಿ ಎಲ್ಲನೂ ಒಂದೊಂದು ಕಡೆ ಹುಡ್ಕೊಂಡು ತಗೊಬಂದ್ವಿ. ಗೈಸ್ ಪಿಂಕ್ ಚೆನ್ನಾಗಿ ಕಾಣುತ್ತಾ, ರೆಡ್ ಚೆನ್ನಾಗಿ ಕಾಣುತ್ತಾ? ಪಿಂಕ್, ಲೈಟ್ ಪಿಂಕಾ? ಲೈಟ್ ಪಿಂಕ್ ಇದು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಹಾಂ, ಡಬಲ್ ಶೇಡ್ ಚೆನ್ನಾಗಿ ಕಾಣುತ್ತೆ. ಹಲೋ, ಚೆನ್ನಾಗಿ ಕಾಣುತ್ತೆ. ಇದನ್ನೇ ಹಾಕ್ಸೋಣ. ಓಕೆ, ಪಿಂಕ್ ಇದೇ ಹಾಕ್ಸೋಣ. ಇವಾಗ ಎಲ್ಲನೂ ಕೊಟ್ಟಾಯಿತು, ಆರ್ಡರ್ ಕೊಟ್ಟಾಯಿತು ಮಾಡೋಕ್ಕೆ. 100. ಇವಾಗ ನೆಕ್ಸ್ಟು ಇನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಕು ಗೈಸ್, ಹೊಟ್ಟೆ ಹಸಿತೈತೆ. ಎಲ್ಲಿಗೆ ಹೋಗೋಣ? ಚಾಯ್ ಕೊಡಿಸ್ತಾಳೆ ರಾತ್ರಿ. ಚಾಯ್ ಎಲ್ಲಿ ಹೇಳ್ತಾಳೆ ಅಲ್ಲಿ ನಾವು ಜೈ. ಕಟ್ ಬಿರಿಯಾನಿ. ಅಂಕಲ್ ಕಡಿಸ್ತಾರೆ ಬಿರಿಯಾನಿ. ನಾನು ಬಾಕ್ಲಾಗ್ತಾ ಇದ್ದೆ. ನಿಧಾನಕ್ಕೆ ಕುಟ್ಟು ತಾತ ಬಂದಂಗೆ ಬರ್ತೀನಿ. ಯಾಕಪ್ಪ ಹುಡುಗಿರಿದೆ ಅಯ್ಯೋ, ನಾವು ತಿನ್ನಕ್ಕೆ ಹೋಗ್ತಿದ್ವಿ ಗಾಯ್ಸ್. ಊಟಕ್ಕೆ ಹೋಗ್ತಿದ್ದೀವಿ. ಬುದ್ಧಿ ಹೇಳ್ತೀನಿ, ತಾತನ ಬಿಟ್ಟಾಯ್ತಾರೆ ಅಂತ ಒಂದು ಎರಡು ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀವಿ. ನಿಮಗೆ ಇಲ್ದಿರೋದಾ? ಹೇಳ್ದಲ್ಲ ಬಿಡ. ನಾನು ಈ ವಿಡಿಯೋದಲ್ಲ ಬೈತಾ ಇರ್ತೀನಿ ಕೆಲವರಿಗೆಲ್ಲ. ನೋಡಿದ್ಯಾ? ನೋಡಿಲ್ವಾ? ಸರಿಯೇ ಬೈತೀನಿ, ನಾನೇನು ಯಾರು ಕೇರ್ ಮಾಡಲ್ಲ. ಏನಕ್ಕೆ? ಏನು ಹಂಗೆ ಪಬ್ಲಿಕ್ ವಿಚಾರ, ಸ್ಟೂಡೆಂಟ್ಸು, ರೈತರದ್ದಿದೆ. ನಿಮ್ದು ಪೇಜ್ ಇದೆಯಾ? ಇದೆ ಫೇಸ್ಬುಕ್ಕಲ್ಲಿ. ಹೌದಾ? ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ. ತಗಲ್ ಮೊಬೈಲ್ ತೋರಿಸ್ತೀನಿ ಹುಡುಕ. ಸಾರ್ವಜನಿಕರಿಗೆ ಅದು ಇದು ಅವರು ವಿಡಿಯೋ ಮಾಡ್ತಾರೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ವಿ. ಅದೇ ಫೇಸ್ಬುಕ್ ಯೂಸ್ ಮಾಡಲ್ಲ. ಅವ್ರ ನೋಡೋಣ ಏನು ವಿಡಿಯೋಸ್ ಅಂತ ಬನ್ನಿ. ತಪ್ಪಿದ್ರೆ ತಪ್ಪು. ಕರೆಕ್ಟ್. ಯಾರಾದ್ರೆ ಏನಂತ ಒಳ್ಳೆ ಯಾಕಮ್ಮ ಹೆದರ್ಬೇಕು? ನಾವು ಕಳ್ರ ಕಾಕ್ರ ಅಲ್ವಾ? ಅದೆಲ್ಲ ಹಂಚ್ಕೋಬಾರ್ದು. ಅದು ಈಗಿನ ಮಕ್ಕಳು ನೀವು ನೋಡಿ, ಇವತ್ತು ನಾವು ಅನ್ನ ತಿನ್ನೋದು ರೈತರಿಂದಲ್ವಾ? ಅಲ್ವೇನಪ್ಪ? ಹೌದು. ಈಗ ಹೊಸಕೊಪ್ಪಲು ಇದು ಅಕ್ಕಪಕ್ಕದಲ್ಲಿ ಎಲ್ಲ ರೈತರೇ. ಹೌದು. ಇವತ್ತು ನಾವು ಬೆಳೆದ ಅನ್ನ ತಿನ್ನೋದು ನಾವು ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ನಾವು ರೈತರ ಮಕ್ಕಳೇ, ಸುಮ್ಮನೆ ಏನೋ ದೊಡ್ಡದಾಗಿ ಮಾತಾಡೋದಲ್ಲ. ಇವತ್ತು ನಾವು ಅನ್ನ ತಿಂತಿದ್ವಿ ಅಂದರೆ ರೈತರಿಂದ. ಹಾಗಾಗಿ ನಾವು ಅವ್ರ ಪರವಾಗಿ ನಿಲ್ಲಬೇಕು. ಪ್ರಾಮಾಣಿಕವಾಗಿದ್ದರೆ ದೇಶದಲ್ಲಿ ಯಾವ ರೈತನೇ ಆಗಿರಲಿ ಅವ್ರು ನಾವು ಸಪೋರ್ಟ್ ಮಾಡಬೇಕು. ಗೈಸ್ ಇವಾಗ ಅಲ್ಲೆಲ್ಲ ಶಾಪಿಂಗ್ ಮಾಡಿ ಎಲ್ಲ ನಾವು ಮಾಡಕ್ಕೆ ಕೊಟ್ಟು ಬಂದ್ವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸರ್ಪ್ರೈಸ್ ಕೆಫೆಗೆ ಬಂದಿದ್ದೀವಿ. ಕೆಫೆ ಊಟ ಮಾಡೋಣ ಬನ್ನಿ ಅಂತ ಕರೆದೆ, ಆದರೆ ಯಾರೂ ಬರ್ತಿಲ್ಲ. ಆದರೆ ಹೊಟ್ಟೆ ಎಷ್ಟಿದೆ ಆದರೆ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಕಾಫಿ ಕುಡ್ಕೊಬಿಟ್ಟು ಹೋಗೋದು. ಇವಳು ಏನು ಹೇಳ್ತಾರೆ ನೋಡಿ. ನಮಗೆ ಹೊಟ್ಟೆ ನುಸ್ತಿಲ್ಲ, ಯಾಕಂದರೆ ನಾವು ಸ್ವಲ್ಪ ಊಟ ಮಾಡೋದು ಲೇಟೆ, ಮಧ್ಯಾಹ್ನದ ಹೊತ್ತು. ನಮ್ಮ ಕಾವ್ಯ ಮೋಮೋಸ್ ತೋರಿಸ್ತಿದ್ದಾಳೆ. ಆಮೇಲೆ ಏನು ಅಂದರೆ ನಮಗಿಂತ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗೆ ಹೊಟ್ಟೆ ಹಸ್ತಿದೆ. ಅದು ಯಾರು ಅಂದರೆ ಇವತ್ತಿನ ಡೇ ಯಾರು ಬ್ಲಾಗ್ ಆಗಿತ್ತು ಅವರಿಗೆ ತುಂಬ ಹೊಟ್ಟೆ ಹಸ್ತಿತ್ತು. ಹೊಟ್ಟೆ ಹಸ್ತು, ಹೊಟ್ಟೆ ಒಳಗಡೆ ಹುಳ ಎಲ್ಲ ಇದಾವಂತೆ ಅವ್ರ ಹೊಟ್ಟೆಲಿ. ನಮಗೂ ಇವತ್ತೇ ಗೊತ್ತಾಗಿದ್ದು, ಹುಳ ಎಲ್ಲ ಓಡಾಡ್ತಿದ್ದಾವಂತೆ. ಅವ್ರು ಯಾರು ಅಂತ ತೋರಿಸ್ತೀವಿ ನೋಡಿ. ತೋರಿಸಲ್ಲ ಅಂದರೆ ಇವತ್ತು ನನ್ನ ಬ್ಲಾಗ್ ಹೋಗಿ ಅವ್ರ ಬ್ಲಾಗ್ ಆಗಿದೆಯಲ್ಲ, ಆಗ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಇವಾಗ ಮೋಮೋಸ್ ಬಂದುಬಿಟ್ಟಿದೆ ಗಾಯ್ಸ್, ಮೋಮೋಸ್ ಬಂದಿದೆ. ಕರೆಕ್ಟಾಗಿ ತಲೆಗೊಂದೊಂದು ಕೊಟ್ಟವ್ರೆ. ಹೌದು, ಇಲ್ಲ ಒಂದು ಎಕ್ಸ್ಟ್ರಾ ಇದೆ. ಅದೇ ಒಂದು ಎಕ್ಸ್ಟ್ರಾ ತಲೆ. ಯಾರಿಗೆ ಹೊಟ್ಟೆ ಹಸ್ತೈತೆ ಅವ್ರಿಗೆ ಎಕ್ಸ್ಟ್ರಾ ಅದು. ಇದೊಂದೇ ಅಲ್ಲ, ಇನ್ನೂ ಆರ್ಡರ್ ಮಾಡಿದ್ದೀವಿ. ತಿನ್ಬಿಟ್ಟು ಸೈಲೆಂಟ್ ಗರ್ಲ್. ಗೈಸ್ ಇವಾಗ ಸ್ಯಾಂಡ್ವಿಚ್ ಬಂದೈತೆ. ಅಯ್ಯೋ, ಆರ್ಟ್ ಶೇಪ್ ಮಾಡ್ತಾಳೆ ಕಾವ್ಯ. ಯಾರು ಕಾವ್ಯ ಆರ್ಟ್ ಅದು? ಇದು ಅವಳ್ದು, ಇದು ಅವ್ರ ಹುಡ್ಗಂದು. ಯಶು ಹೆಂಗೆ ಮಾಡ್ತಿದ್ದ ಅವ್ರು ಸರ್ ಹಿಂಗೆ